ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಹುಡುಗಿ ದೇವತರ ಅವಳೆ ಹೊಗಳಬೇಕು ಉಗಿಬೇಕು ಅಷ್ಟೇನೆ ಮೇಡಮ್. ನಾನು ಉಗಿಸ್ಕೊಂತ ಇದ್ದೀನಿ, ಉಗಿಸ್ಕೊಂಡು ಬೆಳಿತಾ ಇದ್ದೀನಿ ಅಷ್ಟೇನೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಉಚ್ಚಿ ಅದೇ, ಪ್ಯಾಕ್ರಿ ಅದೇ, ಲೂಸ್ ಅದೇ, ಎಲ್ಲ ಅದೇ. ಅವ್ರು ನಗಸ್ಬೇಕಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಮೇಡಮ್. ತಿಕ್ಕೆ ಇಲ್ಲ ನನಗೆ, ತಿಕ್ಕೆ ಇಲ್ಲ. ಪಾರ್ಮಸಾಲ ಬಿಂಬಲ್ ಹಾಕ್ಯಾಕೆ ಏನ್ರಿ ಅದು ಮಾತಾಡೋದು? ಗಂಗಾ ಅವ್ರನ್ನ ನೋಡಿ ಯಾರಾದ್ರೂ ಹೆದರ್ಕೊಂಡಿರೋದಂತದ್ ಏನಾದ್ರು ಇದೆಯಾ? ಹೇಗೆ ವಾಪಸ್ ರಿಪೀಟ್ ಮಾಡಿ. ಅದು ಮೆಕ್ಯಾನಿಕ್ ಹತ್ರನೇ ಹೋಗ್ಬೇಕು. ಇದು ಮೆಸೇಜ್ ಅಂದ್ರೆ ಅಲ್ವೇ? ಅದೇ ಬೇರೆ ಗಂಗಾ, ಇದೇ ಬೇರೆ ಗಂಗಾ. ದಯವಿಟ್ಟು ಎಲ್ಲಾರು ಬರ್ಬೇಕು ಕಣ್ರಣ. ನಮಗೆಲ್ಲ ಗೊತ್ತಾಗೋಯ್ತು. ಇಡೀ ಇನ್ಸ್ಟಾಗ್ರಾಮ್ಗೆ, ಸೋಷಿಯಲ್ ಮೀಡಿಯಾಗೆ ದೃಷ್ಟಿಗೊಂಬೆ ಯಾರಂದ್ರೆ ನಾನೊಬ್ಳೆ. ಯಾವ ಕನ್ನಡನ ಇದು? ಮೇಡಮ್ ಎಷ್ಟೋ ದಿವಸ ಮುಖ ತೊಳಿದಂಗ್ ಮಾಡಿದೀನಿ ಮೇಡಮ್. ಸತ್ಯಕ್ಕೆ ಸಾವಿಲ್ಲ, ರಾತ್ರಿ ಎಲ್ಲ ನಿದ್ರೆ ಇಲ್ಲ. ಬರೀ ಇಂಥದೆಯಾ? ನಾನು ಸರಿ ಇಲ್ಲ, ಮೆಂಟ್ಲು ಮುಂಡೆ ನಾನು ಸರಿ ಇಲ್ಲ. ನನ್ಗೆ ಹೆಂಗ್ ಅನ್ಸುತ್ತೋ ನನ್ಗೆ ಹಂಗೆ ಮಾಡೋದು. ಅಲ್ಲಲ್ಲಲ್ಲಲ್ಲಲ್ಲ. ಗಂಗಾ ಅವ್ರ ಲೈಫ್ ಹೇಗ್ ನಡೀತಾ ಇದೆ? ಮೇಡಮ್ ಏನೋ ತೆಳ್ಕೊಂಡು ಹೋಗ್ತಾ ಇದೆ ಲೈಫ್ ಅಷ್ಟೇ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನನ್ನ ಜೊತೆಗೆ ಇದ್ದಾರೆ ಒಬ್ರು ಸ್ಪೆಷಲ್ ಆಗಿರುವಂತಹ ವ್ಯಕ್ತಿ. ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲರೂ ಕೂಡ ಇವ್ರ ವಿಡಿಯೋಸ್ನ ನೋಡಿರ್ತೀರಾ, ಲೈಕ್ ಮಾಡಿರ್ತೀರಾ, ಕಮೆಂಟ್ ಮಾಡಿರ್ತೀರಾ, ಹಾಗೆ ಟ್ರೋಲ್ ಕೂಡ ಮಾಡಿರ್ತೀರಾ. ಎಸ್, ನನ್ನ ಜೊತೆಗೆ ಗಂಗಾ ಅವರು ಇದ್ದಾರೆ. ನಾನು ಅವ್ರನ್ನ ಮಾತನಾಡ್ಸ್ತಾ ಹೋಗ್ತೀನಿ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಓ, ಸೂಪರ್ ಆಗಿದ್ದೀನಿ. ನಿಮ್ಮನ್ನು ನೋಡಿ ಬಹಳ ಖುಷಿ ಆಯಿತು. ನನಗೂ ಅಷ್ಟೇ, ನಿಮ್ಮ ನೋಡಿ ಖುಷಿ ಆಯಿತು. ಬೆಳಗಿದ್ದೀರಲ್ಲ ಅದಕ್ಕೆ ಖುಷಿ ಆಯಿತು. ಓಕೆ, ಗಂಗಾ ಅವ್ರ ಲೈಫ್ ಹೇಗೆ ನಡೀತಾ ಇದೆ? ಮೇಡಮ್ ಏನೋ ತೆಳ್ಕೊಂಡು ಹೋಗ್ತಾ ಇದೆ ಲೈಫ್ ಅಷ್ಟೇ. ಓಕೆ, ನಾನು ನಿಮ್ಮ ವೀಡಿಯೋಸ್ನ ನಾವೆಲ್ಲರೂ ಕೂಡ ನೋಡಿರ್ತೀವಿ, ಲೈಕ್ ಮಾಡ್ತೀವಿ, ಹಾಗೆ ಶೇರ್ ಕೂಡ ಮಾಡ್ತೀವಿ. ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಬಯೋ ನೋಡ್ತಿದ್ದಾಗ ಅಣ್ಣ ಮನುಷ್ಯತ್ವಕ್ಕೆ ಬೆಲೆ ಇಲ್ಲ ಅಂತ ಹಾಕೊಂಡಿದ್ದಾರೆ. ಅಂದರೆ ನಿಮ್ಮ ಸದ್ಯದ ಮಟ್ಟಿಗೆ ಮನುಷ್ಯತ್ವಕ್ಕೆ ಬೆಲೆ ಇಲ್ವಾ? ಹಾಗಾದರೆ ಕೆಲವು ಕಡೆ ಮನುಷ್ಯತ್ವಕ್ಕೆ ಬೆಲೆ ಇಲ್ಲ ಮೇಡಮ್. ಮನುಷ್ಯನಿಗೆ ಬೆಲೆ ಅನ್ನೋದೇ ಇಲ್ಲ. ದುಡ್ಡು ಕಾಸಿಗೆ, ಶ್ರೀಮಂತಿಕೆ ಇದ್ರೆ, ನಿನ್ನ ಹತ್ರ ಚಿನ್ನ ಒಡವೆ ಇದ್ರೆ, ನಿನ್ನ ಹತ್ರ ಏನೋ ಒಂದು ಬ್ಯಾಕ್ಗ್ರೌಂಡ್ ಇದ್ರೇ ಬೆಲೆ. ಅಣ್ಣ ಅಪ್ಪ ಅನ್ಕೊಂಡು ಬಂದರೆ ಇಲ್ಲಿ ಬದುಕೋದು ಕಷ್ಟ. ಆದರೂ ನಮ್ಮ ಜನ ಬದುಕಿಸ್ಬಿಟ್ರು ಕಡೆಗೂ. ಸತ್ತು ಬದುಕ್ಬಿಟ್ಟಿದ್ದೀನಿ ಬಿಡಿ ಮೇಡಮ್. ಬೇಡ, ಯಾಕಪ್ಪ ಬಂದೆ, ನನಗೆ ಒಂದು ಕ್ಷಣ ನಾನೇನು ಅನಿಸ್ತಾ ಇದೆ, ಗಜನಿ ಆಗೋಗ್ಬಿಟ್ಟಿದ್ದೀನಿ ನಾನಂತೂ. ಓಕೆ, ಗಂಗಾ ಅವರಿಗೆ ಯಾಕೆ ರೀಲ್ಸ್ ಮಾಡಬೇಕು, ವಿಡಿಯೋಸ್ ಮಾಡಬೇಕು, ಅಥವಾ ಸೋಷಿಯಲ್ ಮೀಡಿಯಾಗೆ ನಿಮಗೆ ಹೇಗೆ ನಂಟು ಬಂದಿದ್ದು? ನೀವು ಎಲ್ಲಿ ನೋಡಿ ಅಥವಾ ಹೇಗೆ ಕಲ್ತ್ಕೊಂಡ್ರಿ ಅದೆಲ್ಲ ಸ್ಕಿಲ್ಗಳನ್ನ? ಅಯ್ಯೋ ಮೇಡಮ್, ಇದೆಲ್ಲ ನಂಗೆ ಗೊತ್ತೇ ಇರಲಿಲ್ಲ. ಯಾರನ್ನ ತಗ್ಲಾಕಿದ್ದು ಯಾರಂದರೆ ನಮ್ಮ ಎದುರುಗಡೆ ಮನೆಯವರು. ಅವನ್ನೆಲ್ಲ ಚೆನ್ನಾಗಿ ನಗಿಸ್ಕೊಂಡು ಹಿಂಗೆ ಜಿಂಚಾಕ್ ಥರ ಇರ್ತೀನಲ್ಲ, ಅದಕ್ಕೆ ಅವ್ರು ಏನು ಹೇಳಿದ್ರು, ನೀನು ಯಾಕೆ ರೀಲ್ಸ್ ಮಾಡ್ಬೋದು ಅಕ್ಕ, ನಿಂಗೊಂದು ದೊಡ್ಡ ನಮಸ್ಕಾರ, ನಮ್ಗೆ ಅದಕ್ಕೂ ಇದಕ್ಕೂ ಇದು ಬೇಡ, ನೋಡಿದ್ರೆ ಹ್ಞೂ ಸಿ ಅಂತೆಲ್ಲ ಬೈದಾಕ್ಬಿಡ್ತಾರೆ. ಬೇಡ ಅಂತ, ಮಾಡು, ಬೈಸ್ಕೊಳ್ಳೋರು ಇವತ್ತು ಬೆಳೆಯೋದು ಅಂತಂದರು. ಆಯ್ತು ಅಂತಂದ್ಬಿಟ್ಟು ಆ ಹುಡುಗಿನ 8ನೇ ಕ್ಲಾಸ್ ಹುಡುಗಿ ನಂಗೆ ಅಕೌಂಟ್ ಕ್ರಿಯೇಟ್ ಮಾಡಿಕೊಟ್ಟಿದ್ದು. ಅದಕ್ಕೆ ಕಮೆಂಟ್ಸಲ್ಲಿ ಬರ್ತೀನಿ, ಯಾರಕ್ಕ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿದ್ದು ಅಂತ. ಅಲ್ಲಿಂದ ಸ್ಟಾರ್ಟ್ ಆಯಿತು. ಒಂದು ವಿಡಿಯೋ ಬಿಟ್ಟೆ. ನಂಗೆ ಫಸ್ಟ್ ಟ್ರೋಲ್ ಆಗಿದೆ ಗೃಹಲಕ್ಷ್ಮಿ. ಸಿದ್ದರಾಮಣ್ಣ ಎಲ್ಲಳ ಗೃಹಲಕ್ಷ್ಮಿ ದುಡ್ಡು, ಅಲ್ಲಿಂದ ಟ್ರೋಲ್ ಆಯಿತು. ಓ ಮೇಡಮ್, ಅವ್ನು ಯಾರೋ ಗೊತ್ತಿಲ್ಲ ಕತ್ಕೊಂಡು ಹೋಗಿದ್ದ. ಅದಕ್ಕೆ ಹೇಳಿದ್ದೀನಿ, ಬಂದು ಅಂಟಿಸ್ತೀಯಾ ಇಲ್ವಾ ಅಂತ ಹೇಳಿ. ಅವೆಲ್ಲ ಚೆನ್ನಾಗಿ ಓಡ್ತು ಮೇಡಮ್. ಓಕೆ, ಸದ್ಯಕ್ಕೆ ಗಂಗಾ ಅವ್ರಿಗೆ ಹೇಳಿದ್ರಿ ಒಂದು 8ನೇ ಕ್ಲಾಸ್ ಹುಡುಗಿ ಇದು ಮಾಡಿಕೊಟ್ಟಿದ್ದು ಅಂತ. ನೀವು ಹೇಗೆ ಡೇ ಬೈ ಡೇ ನೀವು ಹೇಗೆ ಫೇಮಸ್ ಆಗಲಿಕ್ಕೆ ಹೇಗೆ ಟ್ರೈ ಮಾಡಿದ್ರಿ, ಅಥವಾ ನಿಮ್ಮನ್ನು ಜನ ಹೇಗೆ ಇಲ್ಲಿ ತನಕ ಕರ್ಕೊಂಬಂದ್ರು ಅಂತ? ಮೇಡಮ್ ಏನು ಗೊತ್ತಾ, ಜನ ಹೊಗಳಬೇಕು, ಇಲ್ಲ ಬೆಳೆಸ್ಬೇಕು, ಇನ್ನೊಂದು ಏನೋ ಒಂದು ಅಟ್ಲೀಸ್ಟು ಉಗಿತಾ ಇರಬೇಕು. ಉಗಿದ್ರೂ ಒಳ್ಳೇದೇ. ಹೊಗಳಬೇಕು, ಉಗಿಬೇಕು ಅಷ್ಟೇ ಮೇಡಮ್. ನಾನು ಉಗಿಸ್ಕೊಂತ ಇದ್ದೀನಿ, ಉಗಿಸ್ಕೊಂಡು ಬೆಳಿತಾ ಇದ್ದೀನಿ ಅಷ್ಟೇ. ಉಗ್ಯಕ್ಕೆ ಏನೇನು ಬೇಕೆಲ್ಲ ಬೇಕು, ಎಲ್ಲ ಇನ್ಸ್ಟ್ರೂಮೆಂಟು ತಯಾರು ಮಾಡ್ಕೊಂಡೆ. ಉಚ್ಚಿ ಅದೇ, ಪ್ಯಾಕ್ರಿ ಅದೇ, ಲೂಸ್ ಅದೇ, ಎಲ್ಲ ಅದೇ. ಅದೆಲ್ಲ ಆದ್ರೆ ಕೆಟ್ಟವ್ರಾಗಬೇಕು ಮೇಡಮ್ ಲೈಫಲ್ಲಿ. ಇನ್ನೊಬ್ಬರು ಕೆಟ್ಟದ್ದು ಮಾಡಬಾರ್ದು. ನಮಗೆ ನಾವು ಕೆಟ್ಟವ್ರ ಥರ ತೋರಿಸ್ಕೊಂಡ್ರೂ ಪರವಾಗಿಲ್ಲ, ಕೆಟ್ಟದಾಗ ಕಾಣಿಸಿದ್ರು ಪರವಾಗಿಲ್ಲ. ಇವಾಗ ಮಸಿ ಅದು ಇದು ಆಳು ಮೂಳೆಲ್ಲ ಮೆತ್ಕೊಂತೀನಿ. ನಾನು ಕೆಟ್ಟದಾಗ ಕಾಣಿದ್ರು ಪರವಾಗಿಲ್ಲ, ಅವ್ರು ನೋಡಿ ನಗ್ತಾರ. ನಾನು ಬಿದ್ದರೂ ಪರವಾಗಿಲ್ಲ, ಅವ್ರು ನನ್ನ ನೋಡಿ ನಗ್ತಾರ. ಅವ್ರು ನಗಿಸ್ಬೇಕಂದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಮೇಡಮ್. ನಗಬೇಕಷ್ಟೇ ಜನ. ನನ್ನ ಲೈಫಲ್ಲಿ ನಗು ಇಲ್ಲ, ಬೇರೆ ಲೈಫಲ್ಲಾರು ನಗು ಇರಲಿ ಅಂತ ಅಷ್ಟೇ. ಅಂದರೆ ಗಂಗಾ ಅವ್ರ ಬ್ಯಾಕ್ಗ್ರೌಂಡ್ ನೋಡ್ತಾ ಬಂದರೆ ಒಂದು ಶ್ರೀಮಂತಿಕೆಯಿಂದ ಬಂದವರಂತೂ ಅಲ್ವೇ ಅಲ್ಲ. ಕಷ್ಟಗಳನ್ನ ನೋಡಿಕೊಂಡು ಎಲ್ಲದನ್ನು ಕೂಡ ಸಹಿಸ್ಕೊಂಡು ಬಂದಿರುವಂಥದ್ದು. ಸೊ ಇಲ್ಲಿ ತನಕ ಬರಬೇಕು ಅಂತಂದರೆ ಒಂದಷ್ಟು ಜನ ಅಂತೂ ಇದ್ದೇ ಇರ್ತಾರೆ, ಸಹಾಯ ಮಾಡ್ಲಿಕ್ಕೂ ಇರ್ತಾರೆ, ಬೀಳ್ಸೋಕ್ಕೂ ಕೂಡ ಇದ್ದೇ ಇರ್ತಾರೆ. ನಿಮ್ಮ ಲೈಫು ಅಂದರೆ ಅಲ್ಲಿಂದ ಇಲ್ಲಿ ತನಕ ಹೇಗೆ ಬಂತು? ಮೇಡಮ್, ಅವಾಗ ನನ್ನ ಹತ್ರ ರೀಲ್ಸ್ ಮಾಡೋದಕ್ಕೆ ದೇವ್ರಣ್ಣ 12,000 ರೂಪಾಯ್ದು ಒಂದು ಮೊಬೈಲ್ ಇತ್ತು.
ಆ ಮೊಬೈಲಲ್ಲಿ ಕ್ಯಾಮ್ರಾನೇ ಇರೋಣ ಮೊದಲೇ ನಾನು ಕಾಣಿಸಲ್ಲ. ಅದ್ರಲ್ಲಿ ಆ ಮೊಬೈಲ್ ಕ್ಯಾಮ್ರಾ ಸರಿ ಇಲ್ವಾ? ಅಣ್ಣ ಅಪ್ಪ ಹೋಗೋ ಬರೋ ದಾರಿಯವರೆಲ್ಲ ಮೊಬೈಲ್ ಇಸ್ಕೊಂಡು ಪಾಪ ಒಂದು 4-5 ಜನ ಫ್ರೆಂಡ್ಸ್ಗಳು ಸಪೋರ್ಟ್ ಮಾಡಿದ್ರು. ಸ್ಟಾರ್ಟಿಂಗ್ ಎಲ್ಲ ಯಾಕೆ ಬೇಕುಲೇ ಅಂತಂದ್ರು. ಆಮೇಲೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ನಾವು ಹೋಗಿದ್ದ ಕಡೆ ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ದುಡ್ಡು ಸ್ವಲ್ಪ ಅವಾಗೆಲ್ಲ ಇನ್ವೆಸ್ಟ್ಮೆಂಟೇ ಮಾಡಿದೆ ಮೇಡಮ್. ನಾನು ಬೇಜಾನ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಇದಕ್ಕೆಲ್ಲ ಹಂಗೆ ಬರಲ್ಲ. ಹೋಗೋವಾಗ ಆಟೋಗೆ ಹೋಗ್ಬೇಕಂದ್ರೆ 100 ರೂಪಾಯಿ 50 ರೂಪಾಯಿ ಆ ಥರ ಎಲ್ಲ ಇನ್ವೆಸ್ಟ್ಮೆಂಟ್ ಒಂದು ಆಗಿದೆ, ಒಂದು 2-3 ಸಾವಿರ ಖರ್ಚಾಗಿದೆ ಮೇಡಮ್. ಹ್ಞೂ ಮೇಡಮ್, ಅದೆಲ್ಲ ಖರ್ಚಾಗಿ ಆಯಿತು. ತುಂಬ ಜನ ಸಪೋರ್ಟ್ ಮಾಡಿದ್ರು, ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು, ಫ್ಯಾಮಿಲಿಯವರೆಲ್ಲರೂ ಸಪೋರ್ಟ್ ಮಾಡಿದ್ರು. ಸುಮ್ಮನೆ ಅವ್ನು ಯಾಕೆ ಅನ್ಕೋಬೇಕು ಮೇಡಮ್, ಅವ್ರು ಮಾಡಲಿಲ್ಲ ಇವ್ರು ಮಾಡಲಿಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿದ್ರು. ಅಂದರೆ ನಿಮ್ಮ ಅಮ್ಮ ಏನಂತಾರೆ ಅಂತ, ಇವಾಗ ಅವಾಗಿನ ಗಂಗಾ ಅವ್ರು ಬೇರೆ, ಇವಾಗಿನ ಗಂಗಾ ಅವ್ರು ಬೇರೆ, ಬಟ್ ಅಮ್ಮನ ಪಾಲಿಗೆ ಮಗಳೇ ಏನಂತಾರೆ ಅಮ್ಮ? ನಿಂಗೆ ಇವೆಲ್ಲ ಬೇಕಿತ್ತಾನೆ, ಪರ್ಕೆ ತಗೊಂಡು ಹೊಡ್ತಿಲ್ಲೋ ಪರ್ಮುಂಡೆ ಅಂತ ಬೈದಿದ್ರು. ಅದಕ್ಕೆ ಅಮ್ಮ ನಿಂಗೆ ಇವೆಲ್ಲ ಗೊತ್ತಾಗಲ್ಲ, ಇದರಿಂದ ಏನು ಬರ್ತದೆ, ದುಡ್ಡು ಕಾಸು ಬರ್ತದೆ, ದುಡಿಯೋಕೆ ಹೋಗು, ಓಲಿ ಇಷ್ಟೆಲ್ಲ ಏನೋ ಓದಿದ್ದೀಯ, ಅಷ್ಟೆಲ್ಲ ಮಾಡಿದ್ಯಾ, ಹೋಗಿ ಎಲ್ಲರ ಕೆಲ್ಸಕ್ಕೆ ಹೋಗು. ಗಾರ್ಮೆಂಟ್ಸ್ಗೆ ಹೋದ್ರೆ 12-13 ಸಾವಿರ ಬರ್ತದೆ, ಇಲ್ಲೇನು ಬರ್ತದೆ ನಿನ್ನ ಪಿಂಡ? ನನ್ನ ಮಾನ ಮರ್ಯಾದೆಲ್ಲ ಓದ್ತೈತೆ. ನಾನು ಇಷ್ಟು ದಿವಸ ಕಸ ಗುಡಿಸ್ತಿದ್ದೀನಿ, ನಂಗೆ ಮಾನ ಮರ್ಯಾದೆ ಹೋಗಲಿಲ್ಲ, ನಿನ್ನಿಂದ ನಂಗೆ ಮಾನ ಮರ್ಯಾದೆ ಹೋಗ್ತೈತೆ ಅಂತ ಹೇಳ್ತಾರೆ ನಮ್ಮಮ್ಮ. ನೀವು ಮಾತು ಬೇಕಾ ದೇವ್ರೆ ಅಂತ. ಸರಿ ಆಯಿತು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಕನ್ವಿನ್ಸ್ ಆದರು. ಜನಗಳು ಗುರ್ತಿಸೋದು, ಆ ಪ್ರೀತಿ ಎಲ್ಲ ನೋಡಿ, ಓ ಸರಿ ಬಿಡಮ್ಮ ಆಯ್ತು ಏನೋ ಮಾಡ್ಕೊಂಡು ಹೋಗು. ಕಡೆಗೆ 100K ಆದಮೇಲೆ ಕೈಗೆ ಬಿದ್ದು ಮೊಬೈಲ್ ಕೊಡಿಸ್ಕೊಂಡಿದ್ದೀನಿ. ಅಮ್ಮನೇ ಕೊಡಿಸಿದ್ರು ಲಾಸ್ಟಿಗೆ. ಸ್ವಲ್ಪ ಜನ ಹೇಳಿದ್ರು ಇಷ್ಟೆಲ್ಲ ಕಷ್ಟಪಡ್ತಾಳೆ, ಅವ್ರ ಹತ್ರ ಬೇಲಾಡ್ತಾಳೆ ಮೊಬೈಲ್ಗೆ, ಒಂದು ಮೊಬೈಲ್ ಕೊಡಿಸ್ಬಿಡ್ರಿ ಅಂತೇಳಿ ಆಮೇಲೆ ಅಮ್ಮ ಕೊಡಿಸಿದ್ರು. ಅದು ಬಾ ಮುಂಡೆ ಬಾ ನಿಂಗೆ ಮಾಡ್ತೀನಿ ಬಾ, ನಿಂಗೆ ಇವೆಲ್ಲ ಬೇಕಿತ್ತಲ್ಲ, ನಮ್ಮ ಮಾನ ಮರಿ ತೆಗಿಯೋಕ್ಕೆ ಇನ್ನು ಈ ಮೊಬೈಲಲ್ಲಿ ತಗೊಂಡು ಏನೇನು ಮಾಡ್ತೀವಿ ನಮ್ಮ ಜೀವನನ. ಅಮ್ಮ ನಿಂಗೆ ನಾನು ದೊಡ್ಡ ನಮಸ್ಕಾರ. ಮೊಬೈಲ್ ಅಂಗಡಿಯಲ್ಲಿ ಜಗಳ ನಾನು 15,000 ಒಂದು 20,000 ರೂಪಾಯಿ ತೋರಿಸಿ ಸರ್. 20,000 ಇವಳು ಬಂದು ಗುಡಿಸ್ತಾಳೆ, ತೊಳಿತಾಳೆ, ಎತ್ತುತ್ತಾಳೆ ಅಂತಂದ್ಬಿಟ್ಟು ನಮ್ಮಮ್ಮ ಅಲ್ಲೇ ಇದು ಮಾಡಿ ಆಮೇಲೆ ಫೈನಲಾಗಿ ಕೊಡಿಸಿದ್ರು. 28. ಅವ್ರಿಗೆ ಹೇಳಿದ್ರು, ಅಂಗಡಿ ಅವ್ರು ಹೇಳಿದ್ರು, ಹೇಳು ಮೇಡಮ್ ನಿಮ್ಮ ಮಗಳು ಅಷ್ಟು ಚೆನ್ನಾಗಿ ರೀಲ್ಸ್ ಮಾಡ್ತಾರೆ, ಇಷ್ಟೊತ್ತು ಕೊಡಿ, ಕ್ಯಾಮ್ರಾ ಚೆನ್ನಾಗಿರ್ಬೇಕು, ಹ್ಞೂ ಅಣ್ಣ ಹೇಳೋಣ ಅಂತ ಹೇಳಿ ಕೊಡಿಸಿದ್ರು. ಪಾಪ EMI ಕಟ್ತಾವ್ರೆ. ಗಂಗಾ ಅವರು ಇದೊಂದು ರೀಲ್ಸ್ ಮಾಡೋದು ಅಥವಾ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ಅದನ್ನ ಬಿಟ್ಟು ಅವ್ರ ಕೆಲಸ ಏನು ಮಾಡ್ಕೊಂಡಿದ್ದಾರೆ? ಮೇಡಮ್ ಸದ್ಯಕ್ಕೆ ಮನೇಲಿದ್ದೀನಿ. ಪಾಪು ಇದ್ದಾಳೆ, 3 ವರ್ಷದ ಪಾಪು. ಸದ್ಯಕ್ಕೆ ಮನೇಲಿದ್ದೀನಿ. ಮುಂಚೆ ನಿಮ್ಗೆ ಗೊತ್ತಲ್ಲ, ಟ್ರೋಲ್ ಆಯ್ತಲ್ಲ, ಮೀಡಿಯಾದಲ್ಲೆಲ್ಲ ಕೆಲಸ ಮಾಡಿದೆ. ಪ್ರಿಂಟಿಂಗ್ ಮೀಡಿಯಾದಲ್ಲಿ ಕವರೇಜ್ ಮ್ಯಾಗ್ಝಿನಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಅದರಲ್ಲಿ ಅಸಿಸ್ಟೆಂಟ್ ರಿಪೋರ್ಟ್ರಾಗಿ ಕೆಲಸ ಮಾಡ್ತೀನಿ. ಅಂದರೆ ದೊಡ್ಡ ವ್ಯಕ್ತಿಗಳನ್ನ, ರಾಜಕೀಯ ವ್ಯಕ್ತಿಗಳನ್ನ, ಅಂದರೆ ಎಲೆಕ್ಷನ್ ಟೈಮ್ಗಳಲ್ಲಿ ಹೋಗ್ಬಿಟ್ಟು ಅವ್ರನ್ನ ಇಂಟರ್ವ್ಯೂ ತೊಗೊಳ್ತಾ ಇದ್ವಿ. ಸೊ ಅವ್ರ ಪ್ರೊಫೈಲ್ನ ಕ್ರಿಯೇಟ್ ಮಾಡಿಕೊಡ್ತಾ ಇದ್ವಿ. ಅದು ಪ್ರಿಂಟಿಂಗ್ ಮೀಡಿಯಾ ಮೇಡಮ್. ಏನೋ ಅಲಗ್ ಬುಲಕ್ಕಾಗಿ ಏನೋ ಒಂದು ಸ್ವಲ್ಪ ಮಾಡಿದ್ದೀನಿ. ಬಟ್ ಇದು ಏನಂದರೆ ಅದು ಕಾರಣಾಂತರಗಳಿಂದ ಮೀಡಿಯಾ ಕ್ಲೋಸ್ ಆಯಿತು. ಅದನ್ನು ಅನ್ನ ಆಗ್ತಾಯಿತ್ತು ನಮಗೆ. ಏನು ಗೊತ್ತಾ, ಬೇರೆ ಅದು ಮುಗೀತು ಮೇಡಮ್. 4 ವರ್ಷ ಕೆಲಸ ಮಾಡಿದೆ. ಅದೊಂದು ಬಾಂಡಿಂಗ್ ಇತ್ತು ಮೀಡಿಯಾದಲ್ಲಿ ಸಖತ್ತು. ಒಂದು ಮೇಡಮ್ ID ಕಾರ್ಡ್ ಹಾಕಂತಿದ್ರೆ ತಾಕತ್ತು ಬಿಲ್ಡಪ್ ಮೇಡಮ್. ನಿಜ ನಮ್ಮ ಮೀಡಿಯಾ ಹೆಂಗಿರುತ್ತೆ ಅಂದರೆ ಫೀಲೇ ಬೇರೆ ಮೇಡಮ್. ದೊಡ್ಡ ರಾಜಕಾರಣಿ ವಿಧಾನಸೌಧದಲ್ಲಿ ಮೀಡಿಯಾ ಪ್ರೆಸ್ ಇದಾಕೊಂಡು ಹೋಯ್ತಾ ಇದ್ರೆ ಹೆಂಗಿರುತ್ತೆ ಹೇಳಿ ಮೇಡಮ್. ಆ ಒಂದು ಫೀಲೇ ಬೇರೆ ಮೇಡಮ್ ಅಲ್ವಾ ಮೇಡಮ್. ಅದು ಹೋಯ್ತಲ್ಲ ಇವಾಗ, ಅದಕ್ಕೆ ಹಿಂಗಾಗಿದ್ದೀನಿ. ಗಂಗಾ ಅವ್ರನ್ನ ನೋಡಿ ಯಾರಾದರೂ ಹೆದರ್ಕೊಂಡಿರೋದಂಥದ್ದು ಏನಾದರೂ ಇದೆಯಾ, ಹೇಗೆ ಮೇಡಮ್? ಜನಗಳನ್ನ ನೋಡಿದ್ರೆ ಮಾತಾಡಿಸ್ಲಾ ಬೇಡವಾ, ಏನೋ ಹುಚ್ಚಿಚ್ಚಿ ಥರ ಬೈದ್ಬಿಟ್ರೆ ಅದೇ ಬೇರೆ ಗಂಗಾ, ಇದೇ ಬೇರೆ ಗಂಗಾ. ಅಂದರೆ ಅದು ಬರೀ ರೀಲ್ಸ್ಗೋಸ್ಕರ, ನಗಿಸೋದಕ್ಕೋಸ್ಕರ ಅಷ್ಟೇ ಹಂಗೆ ಮಾಡೋದು. ಬಟ್ ಇವಾಗ ಏನಪ್ಪ ಅಂತಂದರೆ ಜನಗಳು ನಾನು ಹಂಗಲ್ಲ ಬರ್ರಿ, ನಾನು ಅಂಥವಳೆಲ್ಲ ಬರ್ರಿ ಅಂತೀನಿ. ನನಗೆ ನಾನೇ ಸರ್ಟಿಫಿಕೇಟ್ ಕೊಟ್ಕೋಬೇಕು. ಬಟ್ ಜನ ಮಾತಾಡಿಸ್ತಾರೆ, ಖುಷಿ ಪಡ್ತಾರೆ. ಕೆಲವ್ರು ಬೈತಾರೆ, ಯಾಕೆ ಹಂಗೆ ತಿಕ್ಕಲ್ ಥರ ಆಡ್ತೀಯ? ಅದು ದೊಡ್ಡವರೆಲ್ಲ ನೋಡ್ತಾರೆ, ಅವರು ತಿಕ್ಕಲ್ದಂಗೆ ಆಡ್ತೀಯ, ನೀಟಾಗಿ ಸೀರೆ ಉಟ್ಕೊಂಡು ಮಾಡಿದ್ರೆ ನಿಂಗೇನು ಗಂಟೋತದ? ಚೆನ್ನಾಗೆ ಮಾಡು, ಎಂತೆಂಥವು ಹೆಂಗೆಂಗೋ ಮಾಡ್ತವೆ, ನಿನಗೇನು ಬಂದೈತಿ? ಹಿಂಗೆ ಸಾಯ್ತೀಯ, ಹೋಗಲ್ಲಿ ತಿಪ್ಪೇಲಿ ಬೀಳ್ತೀಯ, ಮಸಿ ಬಳಕಂತೀಯ. ನಮ್ಮ ಏನು ಮಾಡೋದಮ್ಮ, ದುಡ್ಗಿಟ್ಟು ಬರ್ತದೇನು ನಿನಗೆ ಅಂದರೆ? ದುಡ್ಡು ಬರ್ತದಮ್ಮ, ಅದಕ್ಕೆ ಮಾಡೋದು ಅಂತೇಳಿ ಇನ್ನೇನು ಹೇಳಲಿ ನಾನು. ಇನ್ಸ್ಟಾಗ್ರಾಮಲ್ಲಿ ಬೆಳೆಕಾಳು ಏನೂ ಬರಲ್ಲ. ಇನ್ಸ್ಟಾಗ್ರಾಮಿಂದ ಏನು ದುಡ್ಡು ಬರ್ತಾ ಇಲ್ವಾ ಹಾಗಾದರೆ? ಅಂದರೆ ನಿಮಗೆ 314,000 ಫಾಲೋವರ್ಸ್ ಇದ್ದಾರೆ. ಸೊ ಏನು ದುಡ್ಡೇನು ಬರ್ತಲ್ವಾ ಇನ್ಸ್ಟಾಗ್ರಾಮಿಂದ? ಮೇಡಮ್ ಇನ್ಸ್ಟಾಗ್ರಾಮಿಂದ ಬರಲ್ಲ. ಅನ್ನದಾತರು ಏನಾದರೂ ಬಾರಮ್ಮ ನಿನ್ಗೊಂದು ಪ್ರಮೋಷನ್ ಕೊಡ್ತೀವಿ ಏನೋ ಅಂತಂದ್ಬಿಟ್ಟು ನಿಮ್ಗೊಂದು ಖರ್ಚುಗಳು ಆಗ್ತಾವಂತಂದಾಗ ಅವಾಗ ಒಂದು ಸ್ವಲ್ಪ ಏನೋ ಅವ್ರ ಹತ್ರ ತೊಗೋಬೋದು ಅಷ್ಟೇ. ಏನೋ ಅಂಥ ಅನ್ನದಾತರುಗಳು ಸಿಗೋದು ಕಷ್ಟ ಮೇಡಮ್ ಇವಾಗ ನಮ್ಮಂಥವ್ರಿಗೆ. ನಾವು ಒಂದು ಸ್ವಲ್ಪ ತಳ್ಕು ಬೆಳಕು ಮಾಡಿ ಚೆನ್ನಾಗಿ ಮಾಡಿದಿದ್ರೆ, ತಳ್ಕು ಬೆಳಕು ಮಾಡೋದು ಅದು ಅವ್ರದ್ದೊಂದು ಕಲೆ ಅಷ್ಟೇ. ಅವ್ರದ್ದು ಪಾಪ ಆಡ್ಕೊಳಕ್ಕೆ ಹೋಗ್ಬಾರ್ದು. ಅವ್ರು ಹೊಟ್ಟೆಪಾಡು ಆ ಥರ, ನನ್ನ ಹೊಟ್ಟೆಪಾಡು ಈ ಥರ ಅಷ್ಟೇ ಮೇಡಮ್. ಗುರ್ತಿಸ್ಕೋಬೇಕಂದ್ರೆ ಲೈಫಲ್ಲಿ ಇರೋದು ದೇವರೇ ಮೇಡಮ್.
ಹೆಂಗ್ ಬೇಕಾದ್ರೂ ಗುರ್ತಿಸ್ಕೋಬೋದು, ಕೆಟ್ಟವ್ರಾಗೋದು ಗುರ್ತಿಸ್ಕೋಬೋದು, ಒಳ್ಳೆಯವ್ರಾಗೋರು ಗುರ್ತಿಸ್ಕೋಬೋದು, ಬಟ್ ಯಾರಿಗೂ ಕೆಟ್ಟದ್ದು ಮಾಡಕ್ಕೆ ಹೋಗ್ಬಾರ್ದು ಅಷ್ಟೇನೆ ಮೇಡಮ್. ನನ್ನ ಜೀವನ ಬೇವರ್ಸಿ ಬದುಕು ಬೆಂಡೆಕಾಯಿ ಹಂಗಾಗೋಗ್ಬಿಟ್ಟೈತೆ ಮೇಡಮ್. ಯಾರು ದೃಷ್ಟಿ ತೆಗೆಯೋದು ಬೇಡ, ನನಗೆ ನಾನೇ ದೃಷ್ಟಿ ತಗೋಬೇಕು. ಇಡೀ ಇನ್ಸ್ಟಾಗ್ರಾಮ್ಗೆ ಸೋಷಿಯಲ್ ಮೀಡಿಯಾಗೆ ದೃಷ್ಟಿಗೊಂಬೆ ಯಾರಂದ್ರೆ ನಾನೊಬ್ಳೆ. ಅಷ್ಟು ಬೇಜಾರಾಗೋಗ್ಬಿಟ್ಟಿದೆ, ಬೇಜಾರು. ಇವಾಗ ಒಂದಷ್ಟು ನೀವು ರೀಲ್ಸ್ ಮಾಡ್ತೀರಾ, ವಿಡಿಯೋಸ್ ಹಾಕಿರ್ತೀರಾ, ಒಂದಷ್ಟು ಕಮೆಂಟ್ಗಳು ಬರ್ತವೆ. ನಾನು ಡೈರೆಕ್ಟಾಗಿ ಹೇಳ್ತೀನಿ, ನಿನ್ನ ಸಮಥಿಂಗ್, ನೀನದು ನೀನಿದು, ಲೈಕ್ ಈ ಥರದ್ದೆಲ್ಲ ಬಂದಾಗ ಆಬ್ವಿಯಸ್ಲಿ ಹೆಣ್ಮಕ್ಳಿಗೆ ಆ ರೀತಿ ಹೇಳಿದ್ರೆ ಸಹಿಸ್ಕೊಳ್ಳೋಕೆ ಭಾಳ ಕಷ್ಟ. ನಿಮ್ಮ ಪ್ರತಿ ವಿಡಿಯೋಗೂ ಇದೇ ರೀತಿ ಕಮೆಂಟ್ಸ್ಗಳು ಬರ್ತಿವೆ. ಹೆಂಗೆ ಸಹಿಸ್ಕೋತೀರಿ, ಹೆಂಗೆ ತಡ್ಕೊಳ್ತೀರ ಅದನ್ನು? ನಾನು ಮಾಡೋ ವೀಡಿಯೋಸ್ಗೆ ಅಮ್ಮನಿಗೆ ಯಾರೋ ಒಬ್ಬ ಬೈತಾನೆ ಅಂತಂದರೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಇದನ್ನು ನೀವು ಹೆಂಗೆ ತಡ್ಕೊಂಡ್ರಿ ಅಂತ? ಮೇಡಮ್ ಏನು ಬೇಕಾದ್ರೂ ಹುಚ್ಚ ಮುಂಡೆ, ಅಂಥ ಮುಂಡೆ, ಇಂಥ ಮುಂಡೆ, ಮೀಡಿಯಾಗೆ ಒಂದು ರೆಸ್ಪೆಕ್ಟ್ ಇದೆ. ನಾನು ಇಂಥ ಪದಗಳು ಯೂಸ್ ಮಾಡ್ಬೋದೋ ಮಾಡಬಾರ್ದು ಗೊತ್ತಿಲ್ಲ. ಮುಂಡೆ, ಕಚಡ ಮುಂಡೆ ಅಂತಾರೆ. ನನಗೆ ಬೈಯಪ್ಪ, ನನಗೆ ಬೈ, ನಾನು ಆಗಿಲ್ಲ, ನನಗೆ ಬೈ ಅನ್ಸ್ಕೊಳಕ್ಕೆ ರೆಡಿ ಇದ್ದೀನಿ. ನಮ್ಮ ಅಮ್ಮನಿಗೆ ಯಾಕೆ ಅಂತೀಯ? ನಮ್ಮಮ್ಮ ಏನು ಮಾಡೋರೆ ಅನ್ಬೇಡ ಕಣಪ್ಪ. ಅದನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದ್ದೀನಿ, ಅಣ್ಣ ನಿನ್ನ ಕೈ ಮುಗಿತೀನಿ, ನಮ್ಮ ಅಮ್ಮನ ಮಾತ್ರ ಬೈಬೇಡಣ, ನನಗೆ ಏನು ಬೇಕಾದ್ರೂ ಬೈಕೊಳ್ಳೋಣ ಅಂತ ಅಂದ್ಬಿಟ್ಟು ತಡ್ಕೋಬೇಕು ಮೇಡಮ್. ಲೈಫಲ್ಲಿ ಹೇಳ್ತೀನಿ ಕೇಳಿ ಮೇಡಮ್, ಜೀವನದಲ್ಲಿ ಎಂಥವ್ರಿಗೂ ಕಷ್ಟ ಬರುತ್ತೆ. ನಮ್ಮ ಜೊತೆ ಅನ್ನ ತಿಂದವರು, ನಮ್ಮ ಜೊತೆ ಚೆನ್ನಾಗಿರೋರೆ ನಮ್ಮ ಬಗ್ಗೆ ಅವಳು ಅಂತೋಳ್ಬಿಡು, ಇವಳು ಇಂತೋಳ್ಬಿಡು ಅಂತಂದ್ಬಿಟ್ಟು ಬೈತಾರೆ. ಬೈಯೋರು ಬದುಕಕ್ಕೆ ಹೇಳ್ತಾರೆ, ಕೆಲವರು ಕೆಡಕ್ಕೆ ಹೇಳ್ತಾರೆ. ಆಯಿತು ಬೈತಾವ್ರ, ಇವತ್ತು ನಾನು ಬೈಸ್ಕೊಂಡಿದ್ದೀನಿ, ನಾನು ಬೆಳಕು ತೋರಿಸ್ತೀನಿ ಅಷ್ಟೇ. ಬೈಸ್ಕೋಬೇಕು ಮೇಡಮ್. ಲೈಫಲ್ಲಿ ಬೈಸ್ಕೊಳ್ಳೋದು ಒಂದು ಸಿಗೋದು ಒಂದು ಅದೃಷ್ಟ ಮೇಡಮ್. ಅದೃಷ್ಟ ನಂಗೆ ಸಿಕ್ಕೈತೆ. ಇನ್ಯಾರು ಮೇಡಮ್ ಬೈತಾರೆ? ನನ್ನಂತವ್ರಿಗೆ ತಾನೇ ಬೈಯೋದು. ಅವ್ರು ಫಸ್ಟೇಷನಲ್ಲೆಲ್ಲ ಇದರಲ್ಲಾದರೂ ಆಗ್ತಾರಲ್ಲ. ಒಂದು ಮಾತು ಹೇಳ್ತೀನಿ ಮೇಡಮ್, ಅವ್ರು ಬೈಯೋದಕ್ಕೆ 1 ನಿಮಿಷ ತಗೊಳುತ್ತೋ 50 ಸೆಕೆಂಡ್ ತಗೊಳುತ್ತೋ, 50 ಸೆಕೆಂಡ್ ನಾನು ವಿಡಿಯೋ ನೋಡ್ತಾರೆ, ಒಂದು ವ್ಯೂಸ್ ಬರುತ್ತಾ, ನಂಗೆ ಅಷ್ಟೇ ಸಾಕು. ಅಷ್ಟೊಂದು ಕೀಳ್ಮಟ್ಟದ ಮನಸ್ಥಿತಿ ಹೆಣ್ಮಕ್ಳ ಮೇಲೆ, ಅದು ಇತ್ತೀಚೆಗೆ ನಿಮ್ಮೊಬ್ಬರಿಗೆ ಅಂತಲ್ಲ, ಯಾರಾದರೂ ರೀಲ್ಸ್ ಮಾಡೋಂಗಿಲ್ಲ, ಯಾರಾದರೂ ವೀಡಿಯೋಸ್ ಹಾಕೋಂಗಿಲ್ಲ, ಕೆಳಗಡೆ ಕೆಟ್ಟ ಕಮೆಂಟ್ಗಳು ಬಂದಿರುತ್ತೆ. ನಿಮಗೂ ಬಂದಿರುತ್ತೆ ಅಲ್ವಾ? ಹೆಂಗೆ ಇದೆಲ್ಲ ಹೆಂಗೆ ಸಹಿಸ್ಕೊಳ್ಳೋಕ್ಕಾಗುತ್ತೆ ಅಂತ ಅಂಥವ್ರು ಏನು ಹೇಳ್ತೀರ ಅಂತ ಮನಸ್ಥಿತಿ, ಕೆಟ್ಟ ಮನಸ್ಥಿತಿ ಇಟ್ಕೊಳೋರಿಗೆ? ಅಣ್ಣ ಒಂದು ಹೇಳ್ತೀನಿ ಕಣಣ್ಣ, ನಿನ್ನ ಲೈಫಲ್ಲಿ ನಿನಗೆ ನಿನ್ನ ಜೀವನ ಚಿತ್ರಾನ್ನ ಮೊಸರನ್ನ ಮಾಡೋಗಿರೋರು ಎಷ್ಟೊಂದು ಜನ ಇರ್ತಾರೆ. ಅಧ್ವಾನ ಮಾಡೋಕಿರ್ತಾರೆ, ಕೈ ಬಿಟ್ಟು ಹೋಗಿರ್ತಾರೆ. ಏನೋ ಮಾಡ್ತೀವಿ, ಉದ್ಧಾರ ಮಾಡ್ತೀವಿ ಅಂತವ್ರೆಲ್ಲ ನಿನ್ನ ನಡು ನೀರಲ್ಲಿ ಕೈ ಬಿಟ್ಟು ಹೋಗೋರೆ. ಅಂಥವ್ರನ್ನೆಲ್ಲ ಕ್ಷಮಿಸಿದ್ಯಾ? ಇನ್ಯಾರಣ ನಾವು ಅಲಾಗ್ ಬುಲಕ್ಕು? ನಮ್ಮಂಥವ್ರನ್ನೂ ಕೂಡ ಏನೋ ಬೈತೀಯ, ಬೆಳೆಸ್ತೀಯ, ಬದುಕಿಸ್ತೀಯ. ನಿನ್ನ ಮುಂದೆ ಬಂದಿದ್ದೀನಿ, ದಯವಿಟ್ಟು ಅಣ್ಣ 4 ಮಾತು ಒಳ್ಳೇದಾಡು, ಇಷ್ಟೇ ನಾನು ಕೇಳ್ಕೊಳ್ಳೋದು. ನಿಮ್ಮಂಥವ್ರಿಂದ ತಾನೇ ನಾವು ಅನ್ನ ತಿಂತಿರೋದು. ದಯವಿಟ್ಟು ಅಣ್ಣ, ನಾನು ಬೈಯಕ್ಕೆ ಹೋಗಲ್ಲ. ಅವ್ರು ಬೈತಾರಂತ ನಾನು ತಿರುಗಿಸಿ ಬೈಯಕ್ಕೆ ಹೋಗಲ್ಲ. ಯಾಕಂದ್ರೆ ಅವ್ರು ನಾನು ಬೆಳೆಸ್ತಾವ್ರು, ಅವ್ರು ಬೈಯೋ ಅಧಿಕಾರ ನಂಗೆ ಅವ್ರಿಗೈತೆ. ನಾನು ಒಂದೇ ಮಾತು ಹೇಳೋದು ಮೇಡಮ್, ನಡ್ರ ದಾರಿಯಲ್ಲಿ ನಾನು ಮೆಜೆಸ್ಟಿಕಲ್ಲಿ ನಿಂತ್ಕೊಂತೀನಿ, ಚಪ್ಪಲಿಯಲ್ಲಿ ಹೊಡೆಯೋ ನಾನು ಹೊಡ್ಸ್ಕೊತೀನಿ. ಏನು ಕೊಡಿಸ್ಕೋಬೇಕು ಮೇಡಮ್? ಏನು ತಪ್ಪು ಮಾಡಿದ್ದೀನಿ ನಾನು ಮೇಡಮ್? ಪಬ್ಲಿಕ್ ಫಿಗರ್ ಅಂದ್ರೆ ಮಾಡ್ಕೊಳ್ಳೇಬೇಕು. ಎಂತೆಂಥ ದೊಡ್ಡವ್ರಿಗೆ ದೊಡ್ಡ ಮಾತು ಮಾತಾಡ್ತಾರೆ ಮೇಡಮ್. ಅದಕ್ಕೆ ಒಂದಿಗೆ ಹೇಳೋದು ಕೇಳ್ತೀನಿ ಅಷ್ಟು. ಹೇಳೋದಂದರೆ ಬೈಯೋರು ನೀವು ಮೇಡಮ್, ಅವ್ರು ಬೈತಾರೆ. ನಾಳೆ ದಿವಸ ಬಂದು ಸಿಕ್ಕಿದ್ರೆ ನನ್ನ ಎದುರುಗಡೆ ಬಂದರೆ ಬೈಲಿ ಮೇಡಮ್ ನೋಡೋಣ, ಬೈಯಲ್ಲ. ಏನು ಗಂಗಕ್ಕ ಚೆನ್ನಾಗಿದ್ದೀಯ ಅಂತಾರೆ. ಹಾಂ ಸಾಕು ಮೇಡಮ್, ಅಷ್ಟು. ಮತ್ತೊಂದು ಪ್ರಶ್ನೆ, ಇವಾಗ ಡ್ರೆಸ್ ಬಗ್ಗೆ ಮಾತಾಡುವಂಥದ್ದು. ಅಂದರೆ ನಿನಗೆ ಒಂದು ಚೆನ್ನಾಗಿರೋ ಬಟ್ಟೆ ಇಲ್ವಾ ಹಾಕೊಂಡು ರೀಲ್ಸ್ ಮಾಡೋಕ್ಕೆ? ಇಂಥ ಬಟ್ಟೆ ಹಾಕೊಂಡು ನೀನು ಯಾಕೆ ರೀಲ್ಸ್ ಮಾಡಬೇಕು? ಮನೇಲಿ ಮುಸ್ರು ತೊಳ್ಕೊಂಡು ಬಿದ್ದಿರೋಕ್ಕಾಗಲ್ವಾ ನಿನಗೆ? ಈ ರೀತಿ ಕೆಟ್ಟ ಮನಸ್ಥಿತಿಯವರು ಇದ್ದಾರೆ. ಇದನ್ನೆಲ್ಲ ಹೆಂಗೆ ತಗೊತಾರೆ? ಇವಾಗ ಪಾಸಿಟಿವ್ ಆಗು ಕೇಳೋರು ಇರ್ತಾರೆ ಅಲ್ವಾ? ಅಕ್ಕ ಚೆನ್ನಾಗಿ ಮಾಡ್ತಿದ್ಯಾ ಅಕ್ಕ, ಇದು ಇಷ್ಟ ಆಯಿತು ಅಕ್ಕ, ನನಗೆ ಅದು ಇಷ್ಟ ಆಯಿತು ಅಂತ. ಅಕ್ಕ ಇವೆರಡನ್ನ ಕಂಪೇರ್ ಮಾಡಿದಾಗ ಏನು ಅನಿಸುತ್ತೆ ಮೇಡಮ್? ಎಲ್ಲರ ಥರ ನಾನಲ್ಲ, ನಾನು ಒಂಥರ ಗಜ್ನಿ, ನಾನು ಸರಿ ಇಲ್ಲ, ಮೆಂಟ್ಲು ಮುಂಡೆ, ನಾನು ಸರಿ ಇಲ್ಲ. ನನಗೆ ಹೆಂಗೆ ಅನ್ಸುತ್ತೆ ನನಗೆ ಹಂಗೆ ಮಾಡೋದು. ಜನ ನೀನು ಹಿಂಗೆ ನೋಡು ಅಂತ ನಾನು ಹೇಳೋಕ್ಕಾಗಲ್ಲ. ಅಣ್ಣ ನಾನು ಹಿಂಗೂ ಮಾಡ್ತೀನಿ, ನೋಡೋಕ್ಕೆ ಇಷ್ಟ ಆಯ್ತಾ ನೋಡೋಣ, ಹಿಂಗೆ ಮಾಡ್ತಾರ ಅಣ್ಣ ಯಾರಾದ್ರೂ. ಅಣ್ಣ ಅಂಥವೆಲ್ಲ ನೋಡ್ಕೊಂಬಂದಿರ್ತೀವಿ, ಇದು ಒಂದು ಡಿಫ್ರೆಂಟಾಗಿ ತಗೊಳ್ಳೋಣ, ಚೆನ್ನಾಗಿರುತ್ತೆ, ಇದು ಒಂದು ಎಂಟರ್ಟೈನ್ಮೆಂಟ್ ತಗೊಳ್ಳೋಣ. ನಾವು ನೈಟಿಯಲ್ಲಿ ಇರ್ತೀವ, ನೈಟಿ ಹಾಕೊಂಡು ಪಲ್ಟಿ ಹೊಡಿತಿರ್ತೀವಿ, ಅದರಲ್ಲೇ ರೀಲ್ಸ್ ಮಾಡಿದ್ರೆ ಜನ ಅಕ್ಸೆಪ್ಟ್ ಮಾಡ್ತಾರ ಇಲ್ವ ಅಂತ ನೋಡಿ ಮಾಡಿದ್ರು, ಇಷ್ಟಪಟ್ಟರು. ಬಿಡಪ್ಪ, ಮನೆ ಹತ್ರ ಹೆಂಗಿರ್ತಾರೆ, ಹಸ್ರೆ ಮುಸ್ರೆ ತಿಕ್ಕೊಂಡಿರ್ತಾರೆ, ಏನೋ ಒಂದು ಕಂಟೆಂಟ್ ಹೊಳಿತು ಮಾಡ್ತವ್ರೆ, ತಗೊಂಡ್ರು ಜನ. ಅಣ್ಣ ಲಿಪ್ಟಿಕ್ ಹಾಕೊಂಡ್ರೆ ನಾವು ಓಡೋದು, ಚಾಲೆಂಜ್ ಮಾಡಿದೆ, ಲಿಪ್ಟಿಕ್ ಹಾಕೊಂಡ್ರೆ ನಾವು ಓಡೋದು, ಒಳ್ಳೆ ಬಟ್ಟೆ ಹಾಕೊಂಡ್ರೆ ನಾವು ಓಡೋದು. ಅಣ್ಣ ನಾವು ಹಿಂಗೂ ಓಡಿಸ್ತೀವಿ ಅಣ್ಣ, ಅದು ಓಡ್ತದೆ, ನಾವು ಹಿಂಗೂ ಓಡ್ಸೋಕೆ ಟ್ರೈ ಮಾಡೋಣ ಅಣ್ಣ. ಮೇಡಮ್ ಎಷ್ಟೋ ದಿವಸ ಮುಖ ತೊಳಿದಂಗೆ ಮಾಡಿದ್ದೀನಿ ಮೇಡಮ್, ನಿಜ ದೇವ್ರ. ಕಂಟೆಂಟ್ ಒಳಿತದೆ. ಇವಾಗ ಮುಖ ತೊಳ್ಕೊಂಡು ಕೂತ್ಕೊಂಡ್ರೆ ಕಂಟೆಂಟ್ ಬರ್ತೋಗ್ತದೆ, ಗಜ್ನಿ ಥರ. ಅದಕ್ಕೆ ಒಳದಾಗ ನಾವು ಅದನ್ನು ಮಾಡಿಬಿಡ್ಬೇಕಷ್ಟೇ, ನಿಜ. ಕೊನೆಯದಾಗಿ ಗಂಗಾ ಅವರು ರೀಲ್ಸ್ ಮಾಡೋಕ್ಕೆ ಈಗ ವೈರಲ್ ಆಗಲಿಕ್ಕೆ ಕಾರಣ ಬಿಗ್ ಬಾಸಿಗೆ ಹೋಗೋದು ಅಂತ ಒಂದಷ್ಟು ಟಾಕ್ಸ್ ಹೋಗ್ತಿದೆ. ಅಂದರೆ ಗಂಗಾ ಅವರಿಗೆ ಬಿಗ್ ಬಾಸಿಂದ ಆಫರ್ ಬಂದಿದೆಯಾ ಅಥವಾ ಬಿಗ್ ಬಾಸಿಗೆ ಹೋಗ್ತಿದ್ದಾರಾ? ಏನು ನೀವೇ ಒಂದು ಕ್ಲಾರಿಟಿ ಕೊಟ್ಬಿಡಿ ಮೇಡಮ್. ಅಂಥ ಮನೆ ದೊಡ್ಡ ಮನೆಗೆ ಹೋಗೋಷ್ಟು ದೊಡ್ಡವ್ರು ನಾವಲ್ಲ, ದೊಡ್ಡ ಯೋಗ್ತೇನು ನಮಗಿಲ್ಲ. ಏನೋ ಮೇಡಮ್, ಅವ್ರು ಕರ್ಕೊಂಡ್ರೆ ಹೋಯ್ತೀರಿ ಮೇಡಮ್, ಅಷ್ಟೇ ಹೇಳೋದು. ಅಂಥ ಆಸೆನೂ ಇಲ್ಲ ನಮ್ಗೆ. ಅದು ದೊಡ್ಡ ಆಸೆ ಮೇಡಮ್, ಅದು ಆ ದೊಡ್ಡ ಆಸೆ ನನಗಿಲ್ಲ, ಬೇಡ. ಆ ದೊಡ್ಡ ಮನೆಗೆ ಹೋಗ್ಬೇಕಂದ್ರೆ ಒಂದು ಲೆವೆಲ್ ಇರಬೇಕು, ಒಂದು ತಾಕತ್ತು ಇರಬೇಕು, ಬ್ಯಾಕ್ಗ್ರೌಂಡ್ ಇರಬೇಕು. ಅಂಥದ್ದು ಯಾವುದೂ ಇಲ್ಲ. ನನ್ನ ಲೈಫೇ ಪ್ಯಾಕಪ್ ಆಗಿಬಿಟ್ಟೈತೆ. ಗಂಗಾ ಅವರು ಬಿಗ್ ಬಾಸ್ಗೆ ಹೋದರೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಮೇಡಮ್? 1 ನಿಮಿಷ ಏನಾದ್ರು ಬೋರ್ ಮಾಡಿದ್ರೆ ಸುದೀಪ್ ಅಣ್ಣ ಚಪ್ಪಲಿ ತಗೊಂಡು ಹೊಡೆದ್ಬಿಡ್ಲಿ ಮೇಡಮ್.
ನಾನು ನಿಜ ಹೇಳೋದು. ಒಂದು ನಿಮಿಷ ನಿಮಗೆ ಬೋರ್ ಆಯಿತು ಅಂದ್ರೆ ನಾನು ಮನುಷ್ಯಲೇ, ನನಗೂ ಬೇಜಾರಾಗುತ್ತೆ. ಅದು ಹೋಗಿ ಬೇಕಾದ್ರೆ ಬಾತ್ರೂಮಲ್ಲಿ ಹತ್ಬಿಡ್ತೀನಿ, ಕ್ಯಾಮ್ರಾ ಮುಂದೆನೂ ಅಳ್ತೀನಿ. ಆದರೆ ಏನಂದರೆ ಒಂದು ನಿಮಿಷ ನನಗೆ ಬೇಜಾರು ಮಾಡಲ್ಲ. ಏನಾದ್ರು ಒಂದು ಕ್ಯಾಟ್ಲ ಕೊಡ್ತಾನೆ ಇರ್ತೀನಿ, ಏನಾದರೂ ಒಂದು ಅಲ್ಲೇ ಬೇಕಾದ್ರೆ ನೈಟ್ ಹಾಕೊಂಡು ಪಲ್ಟಿ ಮೇಡಮ್. ನಿಜ ಹೇಳ್ತೀನಿ, ಅವ್ರು ಏನಾದ್ರು ಬಿಗ್ ಬಾಸ್ ಒಂದೇ ಒಂದು ಅವಕಾಶ ಕೊಟ್ಟರೆ 10 ಜೊತೆ ನೈಟಿ ತಗೊಂಡು ನೈಟಿಯಲ್ಲೇ ಓದ್ತೀನಿ ಮೇಡಮ್. ನೈಟಿ ಹಾಕೊಂಡು ನೈಟಿ ನಮ್ಮ ಬ್ರ್ಯಾಂಡ್ ಮೇಡಮ್, ಪಂಚೆ ಬ್ರ್ಯಾಂಡು, ನೈಟಿನೂ ಬ್ರ್ಯಾಂಡ್ ಮಾಡ್ತೀನಿ ಮೇಡಮ್. ಅಲ್ಲಿ ಹೋಗಿ ನೈಟಿ ಅಂದರೆ ನಾನು ಹುಚ್ಚು ಮೇಡಮ್. ಫಂಕ್ಷನ್ಗಳಿಗೆ ಏನಾರು ನೈಟಿಯಲ್ಲಿ ಬರೀ ಅಂತ ಬಿಟ್ಟಿರೋ ನೈಟಿಯಲ್ಲೇ ಬಂದ್ಬಿಡು. ನಿಮ್ಗೆ ಗೊತ್ತಾ ಮೇಡಮ್, 2-3 ಸತಿ ನಾನು ನೈಟಿಯಲ್ಲಿ ಹೋಗಿದ್ದೀನಿ, ಬಸ್ಸಲ್ಲಿ ನೈಟಿಯಲ್ಲಿ ಹೋಗಿದ್ದೀನಿ. ಜನ ನೋಡ್ಕೊತಾರೆ. ಆಮೇಲೆ ಯಾರೋ ಒಬ್ರು ಹೇಳಿದ್ರು ನೈಟಿಯಲ್ಲಿ ಹೋಗ್ಬಾರ್ದು, ಕೇಸ್ ಆಗುತ್ತೆ ಅಂತ ಹೇಳಿ. ಬಾರ್ಲ ಯಾವನೋ ಕೇಸ್ ಹಾಕೋದು ಬರ್ರಿ. ಬಟ್ ಬೇರೆ ಕೇಸ್ಗಳು ಆಗ್ತಾ ಇದ್ದಾರೆ ಅಂತ ನನ್ನ ಮೇಲೆ. ಹಾಕ್ಲಿ ಯಾರು ಏನು ಕೇಸ್ ಆಗ್ತಾ ಇರೋದು? ಇದು ಬಿಸಿ ಸುದ್ದಿ ಅನ್ನಿಸ್ತಾ ಇದೆ ನನಗೆ. ಯಾರು ಏನು ಕೇಸ್ ಆಗ್ತಿದ್ದಾರೆ ಗಂಗಾ ಅವ್ರ ಮೇಲೆ? ಗಂಗಾ ಅವ್ರು ಏನು ಮಾಡಿದಾರೆ ಅಂತದ್ದು ಮೇಡಮ್? ಒಂದು ಸರ್ಪ್ರೈಸು, ಒಂದು ಸಸ್ಪೆನ್ಸು, ಮುಂದೆ ರಿವೀಲ್ ಆಗುತ್ತೆ ನಿಮಗೆ ಏನು ಕೇಸ್ಗಳು ಅಂತ ಹೇಳಿ. ನನ್ನ ಮೇಲೆ ಕೇಸ್ ಇವಾಗ ಒಂದು ನ್ಯಾಯಪರವಾಗಿ ಏನಾದರೂ ಒಂದು ಹೆಣ್ಮಗಳ ಬಗ್ಗೆ ಮಾತಾಡಿದ್ರೆ ಅದ್ರ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳ್ತಾರೆ. ಇವಾಗ ಒಂದು ಹುಡುಗಿದು PDO ಹುದ್ದೆದು ವಿಡಿಯೋ ಮಾಡಿಕ್ಕಿದ್ದೀನಿ, ಅದ್ರ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಹಗರಣಗಳ ಬಗ್ಗೆ, ಅನ್ಯಾಯಗಳ ಬಗ್ಗೆ ಮಾತಾಡಿದ್ರೆ ನನ್ನಂಥವ್ರಿಗೆ ಕೇಸ್ ಹಾಕ್ಲೇಬೇಕು. ನಿನ್ನಂಥ ಹುಚ್ಚಿನ ಹೆಂಗೆ ನಂಬೋದು ಅಂತ ಹೇಳ್ತಾರೆ. ಸರಿ ಆಯಿತು, ನಂಬಕ್ಕೆ ಹೋಗ್ಬೇಡ್ರಿ. ಸತ್ಯ ಏನಾಯ್ತು ನಾನು ಅದನ್ನು ತೋರಿಸ್ತಾ ಇದ್ದೀನಿ. ಒಂದಲ್ಲ ಒಂದು ದಿವಸ ಅದು ಹೊರಗಡೆ ಬರುತ್ತೆ. ಕೇಸ್ಗಳು ಹಾಕ್ತೀನಿ ಅಂತ ಎದುರಿಸ್ತವ್ರೆ, ಜೀವ ಬೆದರಿಕೆ ಮಾಡ್ತವ್ರೆ. ನಮ್ಮ ಅಪ್ರಾಣೆ ನೀನು ಏನೂ ಮಾಡ್ಕೊಳಕ್ಕಾಗಲ್ಲ, ಏನೂ ಕಿತ್ಕೊಳಕ್ಕಾಗಲ್ಲ ಕಣ್ರಣ. ನಾನು ಬದುಕು ತೋರಿಸ್ತೀನಿ. ಜೀವ ಬೆದರಿಕೆನೂ ಬರ್ತೈತೆ. ಒಂದು PDO ಹುದ್ದೆದು ಒಂದು ಹೆಣ್ಮಗಳದು, ಮೀನಾಕ್ಷಿ ಅನ್ನೋ ಹೆಣ್ಮಗಳದು, ಪಾಪ ಹುಡುಗಿದು ಆ ಹುದ್ದೆ ಹಗರಣ ಆಗಿದೆ. ಅದೆಲ್ಲ ಹೋಗಿ ಎಲ್ಲ ಕಡೆನೂ ಹೋಗಿ ಮಾತಾಡಿ ಎಲ್ಲ ಆಯಿತು, ದೊಡ್ಡವನ್ನೆಲ್ಲ ಮೀಟ್ ಮಾಡಿ ಆಯಿತು. ಅವಳ ಹುದ್ದೆನ ಯಾರು ಲಂಚ ಕೊಟ್ಟು ತೊಗೊಂಡಿದ್ದಾರೋ ಅವ್ರ ಕಡೆಯಿಂದ ಸ್ವಲ್ಪ ನೀವು ಯಾಕೆ ಮಾಡ್ತಾ ಇದ್ದೀರಾ, ನಿಮ್ಗೆ ಇದ್ರ ಬಗ್ಗೆ ಏನು ಗೊತ್ತು, ನಾವು ಅದ್ರಿಗೂ ಸ್ವಲ್ಪ ತಿಳ್ಕೊಂಡು ನಾವು ಮಾಡ್ತೀವಿ ರೀಲ್ಸು. ಇವಾಗ ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳ್ತಾರೆ. ನಾವು ಆ ಹುಡುಗಿ ಹಿಂದೆ ಹೋಗಿ ನಾವು ರೀಲ್ಸ್ ಮಾಡಲಿಲ್ಲ. ಆ ಹುಡುಗಿನ ನನ್ನ ಹತ್ರ ಬಂದು ಕೇಳ್ಕೊಂಡ್ಲು ಮಾಡಿ ಅಂತೇಳಿ. ಅದು ಇಂಪ್ಯಾಕ್ಟ್ ಆಯಿತು, ದೊಡ್ಡದಾಗಾಯಿತು. ನಾಳೆ ದಿವಸ ಏನಾಗುತ್ತೋ ಗೊತ್ತಿಲ್ಲ. ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ ಮೇಡಮ್, ಅಷ್ಟೇ. ಅಂದರೆ ಇವಾಗ ಜೀವ ಬೆದರಿಕೆ ಹಾಕ್ತಿರೋರು ಯಾರು ಅಂತ ಏನಾದರೂ ಗೊತ್ತಾ? ಅಥವಾ ಕಾಲ್ ಮಾಡ್ತಾರಾ, ಅಥವಾ ಹೇಗೆ ಜೀವ ಬೆದರಿಕೆ ಬರ್ತಿರೋದು? ಮೇಡಮ್ ನನಗೆ ಫೋನ್ಗಳು ಮಾಡೋದು ಒಂದು 2-3 ಜನ ಮಾಡಿದ್ರು. ನೀವು ಏನಕ್ಕೆ ಮಾಡ್ತಿದ್ದೀರಾ, ನಿಮ್ಗೇನು ಗೊತ್ತು PDO ಹಗರಣ ನಿಜವಾಗ್ಲೂ ಇದಾಗಿದೆ ಅಂತ. ಅವರು ಸರಿಯಾಗಿರೋರೇನೆ ನಾನು ರೆಕಾರ್ಡ್ ಮಾಡ್ಕೊತೀನಿ ಅಂತ ಅವ್ರಿಗೆ ಗೊತ್ತು, ಶಾರ್ಪ್ ಇರ್ತಾರೆ. ಆದರೂ ಕೂಡ ಸ್ವಲ್ಪ ನೋಡ್ಕೊಂಡು ಮಾಡಿ ಮೇಡಮ್. ಮಕ್ಕಳು ಮರಿರೋರು ನೀವು, ನಿಮ್ಮ ಲೈಫು ಮೇಡಮ್. ಹೆಂಗೆ ಹುಚ್ಚುಚ್ತಾರೆ ರೀಲ್ಸ್ ಮಾಡ್ಕೊಂಡು ಹೋಗ್ತೀವಿ. ನಿಮ್ಗೆ ಇವೆಲ್ಲ ಯಾಕೆ ಬೇಕಿತ್ತು ಮೇಡಮ್? ನಮ್ದೊಂದು ಸಣ್ಣ ಸಜೆಷನ್ ಅಂತಾರೆ. ಇನ್ನೊಂದು ನೋಡಿದ್ರೆ ಪಾಪ ಆ ಹುಡುಗಿಗೂ, ಮೀನಾಕ್ಷಿ ಅನ್ನೋ ಒಂದು ಆ ಹುಡುಗಿಗೂ ಕೂಡ ಫೋನ್ಗಳು ಮಾಡಿ, ನೀನು ಯಾರ್ಯಾರ ಕೈಲೋ ಎಂತೆಂಥವ್ರ ಕೈಲೋ ನೀನು ರೀಲ್ಸ್ ಮಾಡಿ ಹಾಕ್ಬಿಟ್ರೆ ನಿಂದೇನು ನಡೆಯೋದಿಲ್ಲ, ಎಲ್ಲಿ ಸಿಗ್ತೇಳೋ, ನೀನು ಊರಿಗೆ ಬಾ, ಕಾಯ್ತಾ ಇದ್ದೀವಿ ಅಂತ ಹೇಳ್ತಾರೆ. ಸೊ ಆ ಹುಡುಗಿಗೆ ಈ ಥರ ಎಲ್ಲ ಜೀವ ಬೆದರಿಕೆ, ಆ ಹುಡುಗಿಗೆಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ ಮಾಡಿದ್ದಾರೆ. ಈ ಥರ ಸಿಚುವೇಶನ್ ಇದೆ. PDO ಹುದ್ದೆ ಹಗರಣ ಆಗಿರೋದು ಒಂದು. ಅಂದರೆ ಹೆಣ್ಮಕ್ಳ ಪರ ಯಾರು ಧ್ವನಿ ಎತ್ತುತ್ತಾರೆ ಅವರ ಧ್ವನಿಯನ್ನು ಕತ್ತರಿಸುವಂತಹ ಪ್ರಯತ್ನ ಆಗ್ತಿದೆ ಅಲ್ವಾ? ಸದ್ಯಕ್ಕೆ ನೀವು ಸೌಜನ್ಯ ವಿಷಯದಲ್ಲೂ ಸಾಕಷ್ಟು ವಿಡಿಯೋಸ್ ಮಾಡಿದ್ರಿ, ನಾವು ಅದನ್ನೆಲ್ಲ ನೋಡ್ಕೊಂಡು ಬಂದಿರುವಂಥವ್ರು. ಸೊ ನಿಮಗೆ ಅನಿಸುತ್ತಾ ನ್ಯಾಯ ಸಿಗುತ್ತೆ, ನ್ಯಾಯ ಸಿಕ್ಕಿದೆ ಅಂತ ಏನಾರು ಅನಿಸುತ್ತಾ? ಮೇಡಮ್, ಈ ಪ್ರಪಂಚ ಅಲಕ್ ಬುಲಕ್ಕಾದ್ರು ವಿಧಾನಸೌಧನ ದೇವ್ರನ್ನ ಹೇಳ್ತೀನಿ ಕೇಳಿ, 50,000 ಹೆಣ ಬಿದ್ರು ಈ ವಿಧಾನಸೌಧದ ಮುಂದೆ. ನನ್ನ ಮಕ್ಳು ಈಚೆಗೆ ಬರಲ್ಲ ಮೇಡಮ್, ನಿಜ ಮೇಡಮ್. ಒಂದೇ ಹೆಣ್ಣು ಮಗುಗೆ ನಾನು ಏನು ಕೇಳ್ತಾ ಇದ್ದೇನೆ, ಧರ್ಮದ ಬಗ್ಗೆ, ದೇವ್ರ ಬಗ್ಗೆ ನಮ್ಮ ಅಪ್ರಾಣ ಮಾತಾಡಿದ್ರೆ ನೀವು ಎಕ್ಕಡ ತಗೊಂಡು ಹೊಡೆದ್ಬಿಡ್ರಿ. ನಾನು ಕೇಳ್ತಾ ಇರೋದು ಒಂದೇ ಒಂದು ಸತಿ, ಅವ್ನಿಗೆ ಜೈಲಿಗೆ ಏರಿಸ್ತೀರಾ, ಗಲ್ಲಿಗೆ ಏರಿಸ್ತೀರಾ, ಅದು ಬೇಡ, ನನಗೆ ಮ್ಯಾಟ್ರೇ ಅಲ್ಲ. ಅವ್ನು ಯಾವನಂತಂದ್ಬಿಟ್ಟು ಮುಖ ತೋರಿಸ್ಬಿಟ್ರೆ ಸಾಕು ನಮಗೆ, ಅಷ್ಟೇ. ಅವ್ನು ಅಷ್ಟು ಕ್ರೂರವಾಗಿ ಸಾಯಿಸಿದ್ದಾರೆ. ಅವಳೊಬ್ಬಳೇ ಅಲ್ಲ, ಖುಷಿ ಅನ್ನೋ ಹೆಣ್ಮಗುದು. ಆ ಹುಡುಗಿ ಹೆಣ್ಮಗುಗೆ ನಾನು ಹೋಗಿದ್ದೀನಿ, ಅಲ್ಲಿ ಅವ್ರ ಊರಿಗೆ ಹೋಗಿದ್ದೀನಿ, ಭದ್ರಾಪುರದಲ್ಲಿ ಹೋಗಿದ್ದೀನಿ, ನನ್ನ ಮಗುನ ಎತ್ಕೊಂಡು ಹೋಗಿದ್ದೀನಿ ಆ ಬಿಸಿಲಲ್ಲಿ. ಅಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಾಕಿದ್ದೀವಿ. ಆ ಕೇಸ್ ಅದು ಏನಾಯ್ತೋ ಗೊತ್ತಿಲ್ಲ, ರೈಲ್ವೆ ಆಕ್ಸಿಡೆಂಟ್ ಅಂತ ಅದು ಇದಾಯಿತು. ಅದಕ್ಕೆ ಸುಮ್ಮನೆ ಮುಚ್ಕೊಂಡಿರ್ಬೇಕು ಮೇಡಮ್. ಖಂಡಿತ ಸೇಫ್ಟಿ ಇಲ್ಲ ಮೇಡಮ್. ಅದಕ್ಕೇ ಹೇಳೋದು, ಏನಾರು ಒಂದು ಗನ್ಗಿನ್ ಕೊಟ್ಬಿಟ್ರೆ ನಿಮ್ಮ ಕೈಲಿ ಅಂತ. ನಿಜ ಮೇಡಮ್, ಭಯ ಆಗುತ್ತೆ ಮೇಡಮ್. ಕಾರ್ ಪುಡಿ ಇಕ್ಕೊಂಡು ಓಡಾಡ್ಬೇಕಷ್ಟೇ ನಾವು. ಯಾರನ್ನ ನಂಬೋದು, ಯಾರನ್ನ ಬಿಡೋದು ಅಂಥದ್ರಲ್ಲಿ ಇವಾಗ ಲವ್ ಪವು ಮಾಡ್ಕೊಂಡು ಸಾಯ್ತಾವಲ್ಲ, ಏನು ಹೇಳೋಣ ಮೇಡಮ್, ಭಯ ಆಗ್ತದೆ. ಹೇಳ್ತೀನಿ ಬೇಡ ಕಣ್ರಪ್ಪ, ಲವ್ ಪವು ಯಾವ ಬೇಡ ಅಂತೀನಿ, ಕೇಳಲ್ಲ ನನ್ನ ಮಾತು. ಸದ್ಯಕ್ಕೆ ಇವಾಗ ಮತ್ತೊಂದು ಬಿಗ್ ಬಾಸ್ದು ಒಂದು ಪ್ರಶ್ನೆ. ಗಂಗಾ ಅವರು ಬಿಗ್ ಬಾಸ್ಗೆ ಹೋದ್ರೆ ಎಷ್ಟು ದಿನ ಇರ್ಬೋದು ಮೇಡಮ್? ಬಿಗ್ ಬಾಸ್ಗೆ ಹೋದ್ರೆ ಒಂದು ದಿವಸ ಇರಿಸ್ಕೊಳ್ಳಲ್ಲ ಬಿಡಿ ಮೇಡಮ್. ನನ್ನ ಮೇಡಮ್ ಗೊಬ್ಬೆ ಬರ್ಸ್ಬಿಡ್ತೀವಿ ಮೇಡಮ್, ನಿಜವಾಗ್ಲೂ. ಬಿಗ್ ಬಾಸ್ಗೆ ಹೋದ್ರೆ
ಇವಾಗ ಹಿಂಗಿದ್ದೀನಿ ನಾ ಇನ್ನೊಂದ್ಸತಿ ಹೆಂಗಾಗ್ತೀನೋ ನನಗೆ ಗೊತ್ತಿಲ್ಲ. ಕಿರ್ಚಾಡಿ ಪರ್ಚಾಡಿ ಮನೇಲಿರೋ ಐಟಮ್ಸ್ಗಳೆಲ್ಲ ಹೊಡೆದು ಬಿಸಾಕ್ಬಿಡ್ತೀನಿ ನಮ್ಮ ಮನೇಲಿ. ಇನ್ನು ಅಲ್ಲೆಲ್ಲಿ ಏನೇನು ಹೊಡೆದಾಕ್ತೀನೋ ಹುಚ್ಚಿಯಾಗಿ ಹೋಗ್ಬಿಡ್ತೀನಿ ಮೇಡಮ್ ನಾನು. ನೋಡಿ ಬೇಡ ಬಿಡಿ. ಎಷ್ಟು ನಾನು ಎಷ್ಟು ಅರ್ಟ್ ಮಾಡ್ಕೊತೀನಿ, ಬೇರೆಯವ್ರಿಗೆ ಯಾರಿಗೂ ಅರ್ಟ್ ಮಾಡೋಕೆ ಹೋಗಲ್ಲ. ಏನು ಸಿಕ್ಕಿದ್ರೆ ಹಂಗೆ ಚಚ್ಕೊಳ್ಳೋದು, ಹಂಗೆ ಹೊಡ್ಕೊಳ್ಳೋದು, ಹಂಗೆ ಒಂಥರ ರಫ್ ಆ್ಯಂಡ್ ಟಫ್ ನಾನು. ಅದಕ್ಕೆ ನನ್ನ ಕಾಟ ಅವ್ರು ತಡೆಯಲ್ಲ, ಒಂದು ದಿವಸ ಇರಿಸ್ಕೊಳ್ಳಲ್ಲ ಅನ್ನೋ ಥರ. ಈ ಒಂದಷ್ಟು ಫಸ್ಟ್ರೇಷನ್ ಅಂತ ಇರುತ್ತಲ್ಲ ಮನುಷ್ಯನಿಗೆ, ಅದನ್ನ ತಮ್ಮ ಮೇಲೆ ತಾವು ತೋರಿಸ್ಕೊಳ್ತೀರಾ? 5 ಸತಿ ಸೂಸೈಡ್ ಅಟೆಂಡ್ ಮಾಡಿದ್ದೀನಿ ಮೇಡಮ್. ಈ ಫ್ಯಾಮಿಲಿ ಟೆನ್ಷನ್ನು, ಅದು ಇದು ಸಣ್ಣ ನಾವು ಬೆಳೆದಂಥ ವಾತಾವರಣ, ಅದು ಎಲ್ಲ ಸೇರಿ, ಮನೆ ಟೆನ್ಷನ್ ಅವೆಲ್ಲ ಸೇರಿ ಬೆಳೆದು ಬದುಕ್ತಾ ಇದ್ದೀನಲ್ಲ, ಆ ಬದುಕಿಗೊಂದು ಬಡ್ಕೋಬೇಕು, ಎಕ್ಕಡ ತಗೊಂಡು ಬಡ್ಕೋಬೇಕು ಅಷ್ಟೇ. ಬದುಕ್ತಾ ಇದ್ದೀನಿ, ಬೇವರ್ಸಿ ಬದುಕು ಹೆಂಗೋ ಬದುಕೊಂಡು ಹೋಗೋಣ ಅಂತ ಬದುಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಇವಾಗ ಬೇರೆ ನಾನು ಒಬ್ಬಳೇ ಇದ್ದಿದ್ದರೆ ಹೆಂಗೋ ಬಿಡಪ್ಪ ಅಂತ ಜೀವನ ಸಾಗಿಸ್ಕೊಂಡು ಹೋಗ್ಬಿಡ್ತೀವಿ. ಇವಾಗ ನನಗೊಂದು ನಂಬ್ಕೊಂಡು ನನಗೊಂದು ಜೀವ ಇದ್ದಾವೆ, ಅವಕ್ಕೋಸ್ಕರ ಸ್ವಲ್ಪ ಸೇಫ್ಟಿಯಾಗಿ ಬದುಕೋಣ ಅಂತೇಳಿ ಅಷ್ಟೇ. ಇಲ್ಲ ಅಂದಿದ್ರೆ ಮೇಡಮ್ ನನ್ನ ಮಕ್ಕಳು ಮರಿ ಅದು ಇದಿಲ್ಲ ಅಂದಿದ್ದರೆ ನಾನು ಮೇಡಮ್ ಬಿಡಿ ಹೇಳೋಕ್ಕಾಯ್ತಿಲ್ಲ. ಇವಾಗ ಬೀದಿಗೆ ಬಂದು ಭರತನಾಟ್ಯ ಆಡ್ತಿದ್ದೀನಿ ಅಂಥದ್ದು ಏನಾಯಿತು? ಏನಕ್ಕೆ ಏನಾಯ್ತು ಅಂಥದ್ದು? ಮೇಡಮ್ ದಯವಿಟ್ಟು ಕೇಳಬೇಡ್ರಿ ಮೇಡಮ್. ಅಯ್ಯೋ ಅವೆಲ್ಲ ಸ್ಟೋರಿ ಹೇಳ್ಕೊಂಡು ಕುತ್ಕೊಂಡು ಹಳೆ ಬಂದ್ಬಿಡುತ್ತೆ. ಇರಲಿ ಮೇಡಮ್, ನೆಕ್ಸ್ಟ್ ಟೈಮ್ ನಾನು ಅದನ್ನೆಲ್ಲ ಹೇಳ್ತೀನಿ, ಡೀಟೇಲ್ಸ್ ಏನೇನಾಗಿತ್ತಂತ. ಸಸ್ಪೆನ್ಸು ಸರ್ಪ್ರೈಸು ಜನಗಳಿಗೆ ಹೇಳ್ತೀನಿ ಮೇಡಮ್. ಸ್ವಲ್ಪ ಪರವಾಗಿಲ್ಲ ಮೇಡಮ್, ಸುಧಾರಿಸ್ತಾ ಇದೆ, ಪರವಾಗಿಲ್ಲ ಸ್ವಲ್ಪ. ಇನ್ನೊಂದು ಎಲ್ರಿಗೂ ಇರುವಂಥ ಒಂದು ಪ್ರಶ್ನೆ, ಗಂಗಾ ಅವರು ರೀಲ್ಸ್ ಮಾಡೋಕ್ಕೆ ಅವರ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾರಾ ಅಂತ? ಮಾಡ್ತಾರೆ ಮೇಡಮ್. ಸ್ಟಾರ್ಟಿಂಗ್ ಸ್ವಲ್ಪ ಹಂಗೆ ಹಿಂಗೆ ಅಂತ ಬೈತಾ ಇದ್ರು, ಎಲ್ಲ ಅದೇ ಎಲ್ಲ ತಿಂದು ಎಲ್ಲ ಆಯಿತು. ಎಲ್ಲ ಆದಮೇಲೆ ಇನ್ನೇನು ಅಡ್ಜಸ್ಟ್ ಮಾಡ್ಕೋಬೇಕಲ್ಲ, ಕಟ್ಕೊಂಡಿದ್ದಾರಲ್ಲ ಅನುಭವಿಸ್ಲಿ ಮಾಡ್ತಾ ಇದ್ದಾರೆ ಮೇಡಮ್. ಪಾಪ ಸಪೋರ್ಟ್ ಮಾಡ್ತಾರೆ. ಅವ್ರು ಸಪೋರ್ಟ್ ಇಲ್ಲಾಂದರೆ ಆಗ್ತಿರ್ಲಿಲ್ಲ, ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಇನ್ಸ್ಟಾಗ್ರಾಮ್ ID ನೋಡ್ಕೊಳ್ತಿರೋದು ಯಾರು? ಹಾಗೆಯೇ ಈ ಒಂದು ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರಬಹುದು, ಇದರಿಂದ ಎಲ್ಲ ತಿಂಗ್ಳಿಗೆ ಒಂದು ಎಷ್ಟು ದುಡ್ಡು ಬರ್ಬೋದು? ಮೇಡಮ್ ಇನ್ಸ್ಟಾಗ್ರಾಮ್, ನನ್ನ ಇನ್ಸ್ಟಾಗ್ರಾಮ್ಗೆ ನೋಡ್ಕೊಳಕ್ಕೆ ಇನ್ನೊಬ್ರು ನಾಳಿಕ್ಕಳ್ಳ ನಾನು. ಅಯ್ಯೋ ಬನ್ನಿ ಮೇಡಮ್, ನನಗೆ ತಿನ್ನಕ್ಕೆ ಗತಿ ಇಲ್ಲ, ಅವ್ರಿಗೆ ಎಲ್ಲಿಂದ ತಂದಾಕಿ ನಾನೇ ನೋಡ್ಕೊಳ್ತೀನಿ ಮೇಡಮ್. ಏನಿಲ್ಲ, ಒಂದು ತಿಂಗ್ಳಿಗೆ ಒಂದು 5-10 ಸಾವಿರ ಸಿಗ್ಬೋದು ಮೇಡಮ್. ಸಿಗುತ್ತೆ. ಪ್ರಮೋಷನ್ಸ್ ನಂಗೆ ಯೂಟ್ಯೂಬಲ್ಲಿ ದುಡ್ಡು ಬರಲ್ಲ, ಫೇಸ್ಬುಕ್ಕಲ್ಲಿ ದುಡ್ಡು ಬರಲ್ಲ. ಏನೋ ಇನ್ಸ್ಟಾಗ್ರಾಮಲ್ಲಿ ಅಣ್ಣ ಅಪ್ಪ ಅಂತ ಕತೆ ಒಂದು 5 ಸಾವಿರನೋ 10 ಸಾವಿರನೋ ಕೊಡ್ತಾರೆ ಮೇಡಮ್. ಕೊಡ್ತಾರೆ ಮೇಡಮ್. ಪಾಪ ಅವ್ರಿಗೂ ನಮ್ಮ ಕಷ್ಟ ಗೊತ್ತು, ಕೊಡ್ತಾರೆ. ಓಕೆ ಗಂಗಾ ಅವರೇ, ನಿಮ್ಮ ಲೈಫು ಚೆನ್ನಾಗಾಗುತ್ತೆ. ಅದೇನು ಸರ್ಪ್ರೈಸು ಸಸ್ಪೆನ್ಸು ಮುಂದೆ ಇದೆ, ನಾವು ಕೂಡ ನೋಡ್ತೀವಿ. ನೆಕ್ಸ್ಟ್ ಖಂಡಿತ ನೀವು ಅದನ್ನೆಲ್ಲ ನಮಗೆ ಹೇಳಬೇಕು. ನಿಮಗೆ ಏನಾದರೂ ಕೂಡ ನ್ಯಾಷನಲ್ TV ನಿಮ್ಮ ಜೊತೆಗಿರುತ್ತೆ ಮುಂದೆ. ಯಾವ ಜೀವ ಬೆದರಿಕೆ ಅದಕ್ಕೆಲ್ಲ ಏನು ಹೆದರ್ಕೋಬೇಡಿ. ಸೊ ಇಷ್ಟೋ ತನಕ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಂದು ಮಾತು ಹೇಳ್ತೀನಿ ಮೇಡಮ್, ಏನಂದರೆ ಗೊತ್ತಾ, ಈ ಲೈಫಲ್ಲಿ ನಿಜ ಏನೇನು ಆಗಬಾರ್ದು ಎಲ್ಲ ಆಗೋಗ್ಬಿಟ್ಟೈತೆ, ಏನೇನು ಕಳ್ಕೊಬಾರ್ದು ಎಲ್ಲ ಕಳ್ಕೊಂಬಿಟ್ಟಿದ್ದೀನಿ. ಈ ಬದುಕಬೇಕು ಅಂತ ಬದುಕ್ತಾ ಇದ್ದೀನಿ ಅಷ್ಟೇ. ಈ ಸಾಯ್ಬೇಕಂದ್ರೆ ಈಗಲೂ ಸತ್ತೋಗ್ಬಿಡ್ತೀನಿ. ಆದರೆ ಮುಂಚೆ ಎಲ್ಲ ಸಾಯಕ್ಕೆ ಟ್ರೈ ಮಾಡ್ತಿದ್ವಿ, ಇವಾಗ ಸಾಯಕ್ಕೆ ಭಯ ಆಗ್ತದೆ. ನನಗೋಸ್ಕರ ಒಂದು ಜೀವ ಐತಲ್ಲ ಅಂತಂದ್ಬಿಟ್ಟು ಮೇಡಮ್, ಏನೇ ಆಗಲಿ ಅವನ ಅಜ್ಜಿನ ಬಡಿಯ ಮೇಡಮ್, ಬದುಕಿ ತೋರಿಸ್ತೀನಿ. ನನ್ನ ಜೀವನ ಅಲಕ್ ಬುಲಕ್ ಆಗಿರ್ಬೋದು, ಒಳ್ಳೆ ಜಲ ಕೊಡ್ತೀನಿ ಮೇಡಮ್. ದೇವರಾಣೆ, ನಗ್ತಾರೆ ಜನಗಳು, ನಗಿಸ್ಬೇಕು ಮೇಡಮ್. ಅವ್ರನ್ನ ಅಳಿಸೋದು ಎಷ್ಟೊತ್ತೆ ಮೇಡಮ್, ಯಾರು ಬೇಕಾದ್ರೂ ಅಳಿಸ್ಕೋಬೋದು. ನಗ್ಸೋದಿದೆಯಲ್ಲ ತುಂಬ ಕಷ್ಟ ಮೇಡಮ್. ನಾನು ಚರಂಡಿಯಲ್ಲಿ ಬಿದ್ದರೂ ಅಷ್ಟೇ, ತಿಪ್ಪೆಯಲ್ಲಿ ಬಿದ್ದರೂ ಅಷ್ಟೇ, ನಿಮ್ಮನ್ನು ನಗ್ಸೋಕ್ಕೆ ಮಾತ್ರ ಇದನ್ನು ಮಾಡೋದು. ದಯವಿಟ್ಟು ಇದರಿಂದ ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸ್ರಿ. ಮೀಡಿಯಾದವರೆಲ್ಲ ಬಂಗಾರದಂಥವ್ರು, ನಮ್ಮ ಜೊತೆಲಿದ್ದೀರಾ. ಇಷ್ಟೊಂದು ನಿಜ ಮೇಡಮ್, ಬೆಳಿಬೇಕಂದ್ರೆ ಮೀಡಿಯಾ ಬೇಕೇ ಬೇಕು ಮೇಡಮ್. ಇವಾಗ ನೀವು ನನ್ನ ಇಂಟರ್ವ್ಯೂ ಮಾಡ್ತಿದ್ದೀರಾ ಅಂತಂದರೆ ಯೋಗ್ಯತೆ ನನಗೆ ಐತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀವು ಇಷ್ಟೊಂದು ಬೆಳೆಸ್ತೀರಾ, ಇಷ್ಟೊಂದು ಪ್ರೀತಿ ಕೊಡ್ತೀರಾ ಅಂತಂದರೆ ನಿಮಗೆಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು. ಸಿಗೋಣ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಗಂಗಾ ಅವರೇ. ನೋಡಿದ್ರಲ್ವಾ, ಇದು ಗಂಗಾ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಪಲ್ವೇನ್ ರಾಜ್, ನ್ಯಾಷನಲ್ TV.